ಇನ್ನೊಂದು ಕಡೆ ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಭಾರೀ ಅನಾಹುತವೊಂದು ತಪ್ಪಿದೆ. ಸಚಿವರು ತೆರಳಬೇಕಾಗಿದ್ದಂತಹ ಜೀಪ್ನಲ್ಲಿ ಡೀಸೆಲ್ ಸೋರಿಕೆಯಾಗಿರುವುದು. ಬಟ್ ಅದೃಷ್ಟವಶಾತ್ ಯಾವುದೇ ರೀತಿ ಘಟನೆ ಆಗಲಿಲ್ಲ. ಸತೀಶ್ ಜಾರಕಿಹೊಳಿ ತೆರಳಬೇಕಾಗಿದ್ದಂತಹ ಜೀಪ್ನಲ್ಲಿ ಈ ಡೀಸೆಲ್ ಸೋರಿಕೆಯಾಗಿದೆ. ಕ್ರೀಡಾಂಗಣದಲ್ಲಿ ಪರೇಡ್ ವೀಕ್ಷಣೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಸಚಿವರು ಜೀಪ್ ಏರುವ ಮುನ್ನಾನೇ ಈ ಡೀಸೆಲ್ ಸೋರಿಕೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ತಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ರು. ನೋಡಿಯಲ್ಲಿ ಎಷ್ಟು ಉದ್ದಕ್ಕೆ ಹೋಗಿದೆ ಡೀಸೆಲ್ ಸೋರಿಕೆಯಾಗಿ. ತಕ್ಷಣ ಅಲ್ಲಿ ಹೋಗಿ ಆ ಜೀಪನ್ನ ಮತ್ತೆ ಸರಿಪಡಿಸೋದಕ್ಕೆ ಅಂತ ಹೇಳಿ ತಗೊಂಡು ಹೋಗಿದ್ದಾರೆ. ತಕ್ಷಣಕ್ಕೆ ಅಲ್ಲಿ ಹೋಗಿ ಬೆಂಕಿ ಅದು ಹತ್ಕೊಳ್ಳದೆ ಇರಲಿ ಅಂತ ಹೇಳಿ ಗ್ಯಾಸ್ ಸಿಂಪಡಣೆ ಮಾಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಯಾಕಂದ್ರೆ ಡೀಸೆಲ್ ಅಲ್ಲೇನೋ ಒಂದು ಕಿಡಿ ಆಯಿತು, ಏನಾದರೂ ಒಂದು ಶಾರ್ಟ್ ಆಯಿತು ಅಥವಾ ಇನ್ನೇನಾದ್ರು ಸಮಸ್ಯೆ ಆಗಿ ಏನಾದರೂ ಬೆಂಕಿ ಹೊತ್ಕೊಬಿಟ್ರೆ ಅನಾಹುತ ಸಂಭವಿಸ್ತಾ ಇತ್ತು. ಸೊ ಹಾಗಾಗಿ ತಕ್ಷಣಕ್ಕೆ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಏನಿರುತ್ತಲ್ಲ ಅದನ್ನು ತಂದು ಆ ಡೀಸೆಲ್ ಮೇಲೆಲ್ಲವೂ ಕೂಡ ಸಿಂಪಡಿಸಿದ್ರು. ಯಾವುದೇ ರೀತಿ ಅನಾಹುತ ಆಗದೇ ಇರಲಿ ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು ತಗೊಂಡ್ರು. ಅದಾದ ನಂತರ ಜೀಪನ್ನು ತಳ್ಕೊಂಡು ಹೊರಗಡೆ ತಗೊಂಡು ಹೋಗಿದ್ದಾರೆ ಸಿಬ್ಬಂದಿ. ಸೊ ಇದೇ ಜೀಪ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪರೇಡ್ ವೀಕ್ಷಣೆ ಮಾಡಬೇಕಿತ್ತು. ಎಲ್ಲರಿಂದ ಗೌರವ ವಂದನೆಯನ್ನು ಸ್ವೀಕರಿಸಬೇಕಾಗಿತ್ತು. ಬಟ್ ಈಗ ಸದ್ಯಕ್ಕೆ ಆ ಜೀಪನ್ನು ಸ್ಥಳದಿಂದ ತೆರವುಗೊಳಿಸಿದ್ದಾರೆ.